ಆತನ ಬಳಿ ಬಂಗಲೆ, ಆಸ್ತಿ ಪಾಸ್ತಿ, ಕಾರು, ಹಣ ಎಲ್ಲವೂ ಇತ್ತು. ಆದರೆ ಮನೆಯಲ್ಲಿ ನೆಮ್ಮದಿ ಇರಲಿಲ್ಲ. ಯಾವಾಗ ನೋಡಿದ್ರೂ ಗಂಡ ಹೆಂಡತಿ ಜಗಳ, ಕಿತ್ತಾಟ. ಹೀಗಿದ್ದೋನು ಅದೊಂದಿನ ಹೆಣವಾಗಿದ್ದ. ಆದರೆ ವಾರ ಕಳೆದ ಬಳಿಕ ಪತ್ನಿ ಲಾಕ್ ಆಗಿದ್ದಾಳೆ. ಇಷ್ಟಕ್ಕೂ ನಡೆದಿದ್ದೇನು? ಇಲ್ಲಿದೆ ನೋಡಿ ಡೀಟೇಲ್ಸ್. ಗಂಡನ ಅಕ್ರಮ ಸಂಬಂಧಕ್ಕೆ ಬೇಸತ್ತು ಕೊಲೆಗೆ ಮುಹೂರ್ತ. ಪತಿಯನ್ನ ಕೊಂದು ಕಳ್ಳಾಟವಾಡಿದ್ದ ಪತ್ನಿ ಕೊನೆಗೂ ಲಾಕ್. ಇವನ ಹೆಸರು ಭಾಸ್ಕರ್. ಕೋಟಿಕುಳ, ಬೆಂಗಳೂರಿನ ಜಯನಗರ, ಬನಶಂಕರಿ, ಸದ್ದುಗುಂಟೆಪಾಳ್ಯ, ವಿಲ್ಸನ್ ಗಾರ್ಡನ್, ಕಗ್ಗಲೀಪುರ ಅಷ್ಟೇ ಯಾಕೆ ಚನ್ನಪಟ್ಟಣದಲ್ಲೂ ಕೋಟ್ಯಾಂತರ ಮೌಲ್ಯದ ಆಸ್ತಿ ಹೊಂದಿದ್ದ. ಬಾಡಿಗೆ ಮನೆಗಳಿಂದಲೂ ಲಕ್ಷ ಲಕ್ಷ ಬಾಡಿಗೆ ಬರ್ತಿತ್ತು. ದುಡ್ಡಿನ ಧಿಮಾಕು, ದುಶ್ಚಟಗಳಿಗೆ ದಾಸನಾಗಿದ್ದ. ಅಕ್ರಮ ಸಂಬಂಧದ ಅಮಲೇರಿತ್ತು. ಭಾಸ್ಕರ್ ಮದುವೆಯಾದ 2 ತಿಂಗಳಿಗೆ ಪತ್ನಿಗೆ ಡಿವೋರ್ಸ್ ಕೊಟ್ಟು ಬಳಿಕ ಕಡೂರು ಮೂಲದ ಶ್ರುತಿಯನ್ನ 2ನೇ ಮದುವೆಯಾಗಿದ್ದ. ದಂಪತಿಗೆ 2 ಹೆಣ್ಮಕ್ಳಿದ್ದಾರೆ. ಭಾಸ್ಕರ್ ಲಕ್ಷ ಲಕ್ಷ ದುಡಿತಾ ಇದ್ರು. ಸಂಸಾರ ನಡೆಸೋಕೆ ತಿಂಗಳಿಗೆ ಕೇವಲ 6,000 ರೂಪಾಯಿ ಕೊಡ್ತಿದ್ದಂತೆ. ಉಳಿದ ಹಣವನ್ನ ಕುಡಿತದ ಜೊತೆಗೆ ತನ್ನ ಜೊತೆಗೆ ಅಕ್ರಮ ಸಂಬಂಧ ಇಟ್ಕೊಂಡಿದ್ದವರಿಗೆ ಸುರಿತಿದ್ದಂತೆ. ಇವ್ನು ಡಿಪ್ರೆಷನ್ ಆಗಿ ಏನಾಗ್ತಿದ್ದ, ಇವರು ಇನ್ನೊಂದು ಅವ್ರದ್ದು ಇದ್ದಿತ್ತಲ್ಲ, ಅಫೇರ್ ಇತ್ತಲ್ಲ. ಸೊ ಹಂಗಾಗಿ ಅವ್ರ ಮನೆಗೆ ಹೋಗಿ ಇರ್ತಿದ್ದ. ಯಾಕಂದ್ರೆ ಊಟಕ್ಕೆ ಬಟ್ಟಕ್ಕೆ ಏನು ಇರ್ತಿರ್ಲಿಲ್ವಲ್ಲ. ಇವನು ಮಾರ್ನಿಂಗಿಂದ ನೈಟರು ಡ್ರಿಂಕ್ಸ್ ಮಾಡೋನು. ಇವ್ರಿಗೇನಂದ್ರೆ ಅಲ್ಲಿ ಹೋಗ್ತೀಯಾ ಅಂದ್ಬಿಟ್ಟು ಇದಕ್ಕೆ ಒಡೆಯೋರು ಬೋಯೋರು ಸುಮಾರು ಏಟ್ ಮಾಡಿದ್ದಾರೆ. ಮೇ 1ರಂದು ಮನೆ ಬಿಟ್ಟು ಹೋಗಿದ್ದ ಭಾಸ್ಕರ್ ಜೂನ್ 27ರಂದು ಮತ್ತೆ ವಾಪಸ್ಸಾಗಿದ್ದ. ಕಂಠಮಟ್ಟ ಕುಡಿದು ಬಂದಿದ್ದ ಗಂಡನ ಜೊತೆ ಪತ್ನಿ ಶ್ರುತಿ ಜಗಳವಾಡಿದ್ದು. ಇಬ್ಬರು ಕೈ ಮಿಲಾಯಿಸಿದ್ರು. ಕೋಪದಲ್ಲಿ ಹಿಟ್ಟಿನ ಕೋಲಿನಿಂದ ಹಲ್ಲೆ ಮಾಡ್ತಿದ್ದಂತೆ ಪ್ರಜ್ಞೆ ತಪ್ಪಿ ಬಿದ್ದಿದ್ದ ಭಾಸ್ಕರ್ ಉಸಿರು ಚೆಲ್ಲಿದ್ದ. ಬಳಿಕ ಪ್ಲಾನ್ ಮಾಡಿದ ಶ್ರುತಿ ಗಂಡ ಬಾತ್ರೂಮ್ನಲ್ಲಿ ಜಾರಿ ಬಿದ್ದಿದ್ದ. ನಾನೇ ಸ್ನಾನ ಮಾಡಿಸಿ ಮಲಗಿಸ್ದೆ, ಏನಾಯ್ತು ಗೊತ್ತಿಲ್ಲ ಅಂತ ಕತೆ ಕಟ್ಟಿದ್ಲು. ಆದರೆ ಅನುಮಾನಗೊಂಡು ತನಿಖೆ ನಡೆಸಿದ ಪೊಲೀಸರು ಶ್ರುತಿಯನ್ನ ಬಂಧಿಸಿ ವಿಚಾರಿಸಿದಾಗ ಕೊಲೆ ಸತ್ಯವನ್ನ ಬಾಯ್ಬಿಟ್ಟಿದ್ದಾಳೆ. ರಾತ್ರಿ ಕುಡಿದ ನಶೆದಲ್ಲಿ ಮಕ್ಕಳು ಮತ್ತು ಹೆಂಡತಿಗೆ ಮನೆಯಿಂದ ಹೊರಗಡೆ ಹಾಕೋಕ್ಕೆ ಜಗಳ ಸ್ಟಾರ್ಟ್ ಆದಾಗ ಜಗಳ ಆಗುತ್ತೆ. ಎಳ್ದಾಡುವಾಗ ಹೆಂಡತಿ ಕೈಗೆ ಇದು ಕೋಲ್ ಸಿಗತ್ತೆ, ಹಿಟ್ಟಿನ ಕೋಲು. ಅದರಲ್ಲಿ ಅವಳು ಹೊಡಿದಾಗ ಅವರು ಬಿದ್ದೋಗ್ತಾರೆ. ಬೆಳಿಗ್ಗೆ ಎದ್ದು ನೋಡ್ತಾರೆ, ಅವರು ಯಾವ ಪೊಸಿಷನ್ದಲ್ಲಿ ಮಲಗಿದ್ರು ಆ ಪೊಸಿಷನ್ದಲ್ಲಿ ತೀರ್ ಹೋಗಿರ್ತಾರೆ. ದುಶ್ಚಟಗಳಿಗೆ ದಾಸನಾಗಿದ್ದ ಭಾಸ್ಕರ್ ಪತ್ನಿ ಕೈಯಲ್ಲಿ ಕೊಲೆಯಾಗಿದ್ರೆ ಶ್ರುತಿ ಜೈಲು ಸೇರಿದ್ದಾಳೆ. ಅಪ್ಪ ಅಮ್ಮನ ಜಗಳದಲ್ಲಿ 2 ಹೆಣ್ಣು ಮಕ್ಕಳು ಅನಾಥರಾಗಿದ್ದಾರೆ. ಪ್ರಜ್ವಲ್, TV9 ಬೆಂಗಳೂರು.